ಆತ್ಮೀಯ ಶಿಕ್ಷಕರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು 2024-25ನೇ ಸಾಲಿನಲ್ಲಿ ಈಗಾಗಲೇ ನೀವು ಪ್ರಮೋಷನ್ ಆ್ಯಕ್ಟಿವಿಟಿ ಹಾಗೆ ಅಡ್ಮಿಷನ್ ಥ್ರೂ ಪ್ರಮೋಷನನ್ನು ಮಾಡಿರ್ತೀರ. ಈಗ ಟಿ ಸಿಯನ್ನು ಇಶ್ಯೂ ಮಾಡೋದು ಹೇಗೆ ಅಂತ ನೋಡೋಣ. ಈಗಾಗಲೇ ನಿಮ್ಮ ಒಂದು SITS ಸೈಟ್ಸ್ನಲ್ಲಿ ಲಾಗಿನ್ ಆದ ತಕ್ಷಣ ನಿಮಗೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10 ಅಂತ ಆಪ್ಷನ್ ಸಿಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿ ಅದಾದ ನಂತರ ನೀವು ಸ್ಕ್ರಾಲ್ ಡೌನ್ ಮಾಡ್ತಾ ಬಂದಾಗ ನಿಮಗೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತ ಇರುತ್ತೆ. ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ನೋಡಿ ಇಂಡಿವಿಜುವಲ್ TC ಇಶ್ಯೂ ಅಂತ ಬರುತ್ತೆ. ಮತ್ತೊಮ್ಮೆ ಮಾಡಿ ತೋರಿಸ್ತಾನೆ. ಎಸ್, ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಆದಮೇಲೆ ಇಂಡಿವಿಜುವಲ್ ಸ್ಟೂಡೆಂಟ್ TC ಇಶ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಕ್ಲಾಸನ್ನು ಸೆಲೆಕ್ಟ್ ಮಾಡಬೇಕು. ನಾನು 7th ಸ್ಟ್ಯಾಂಡರ್ಡನ್ನು ತೆಗೆದುಕೊಳ್ತೇನೆ. ಸೊ ಇದು ಒಂದು HP ಶಾಲೆ ಆದ್ದರಿಂದ ಇಲ್ಲಿಯ 7th ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳ TCಯನ್ನು ಇಶ್ಯೂ ಮಾಡಬೇಕಾಗಿರುತ್ತೆ. ಯಾಕೆಂತ ಹೇಳಿದ್ರೆ ಅವರು ಬೇರೆ ಶಾಲೆಗೆ ಹೈಸ್ಕೂಲಿಗೆ ಹೋಗಬೇಕಾಗಿರೋದ್ರಿಂದ ಇಲ್ಲಿ TC ಇಶ್ಯೂ ಟೈಪನ್ನು ನೀವು ಜನರೇಟ್ TC ಟು ಅಡ್ಮಿಷನ್ ನೆಕ್ಸ್ಟ್ ಇಯರ್ ಅಂತ ಕ್ಲಿಕ್ ಮಾಡಬೇಕು ಮತ್ತು ಸರ್ಚನ್ನು ಕ್ಲಿಕ್ ಮಾಡಬೇಕು. ಸರ್ಚನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ವಿದ್ಯಾರ್ಥಿಗಳ ಯಾದಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನಾನೊಂದು ವಿದ್ಯಾರ್ಥಿಯ TCಯನ್ನು ಇಶ್ಯೂ ಮಾಡ್ತೇನೆ. ಸೊ ಇಶ್ಯೂ ಮಾಡಬೇಕಿದ್ರೆ ನಿಮಗೆ ಅದು ಡೈಲಾಗ್ ಬಾಕ್ಸ್ ಬರುತ್ತೆ. ಓಕೆ ಕೊಡಿ. ಕೊಟ್ಟ ನಂತರ ವಿದ್ಯಾರ್ಥಿಯ ಒಂದು ಸಂಬಂಧಿಸಿದಂಥ ಒಂದು TC ಇಲ್ಲಿ ನಮಗೆ ಕಾಣುತ್ತದೆ. ನಾವು ಇದನ್ನು ಎಡಿಟ್ ಮಾಡಬೇಕಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಎಡಿಟ್ ಬಟನನ್ನು ಮೊದಲು ಕ್ಲಿಕ್ ಮಾಡಬೇಕು. ಎಡಿಟ್ ಬಟನನ್ನು ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಆಪ್ಷನ್ ನಂಬರ್ 25 ಕ್ಯಾರೆಕ್ಟರ್ ಆ್ಯಂಡ್ ಕಂಡಕ್ಟ್ ಇದೆ, ನಡತೆ ಮತ್ತು ಚಾರಿತ್ರ್ಯ. ಸೊ ಇದನ್ನು ನಾವು ಏನು ಆಪ್ಷನನ್ನು ಗುಡ್ ಅಂತ ಕೊಡುವಂಥದ್ದು. ಜೊತೆಯಲ್ಲಿ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕಾಗಿ ಅಂತ ಅಂದರೆ ನೆಕ್ಸ್ಟ್ ಕ್ಲಾಸಿಗೆ ಬಡ್ತಿ ಪಡೆಯಲು ಅರ್ಹನಿದ್ದಾನೆಯೇ, ಇದನ್ನು SR ಕೊಡ್ಬೋದು. ಮತ್ತು ವರ್ಗಾವಣೆ ಪ್ರಮಾಣ ಪತ್ರಕ್ಕಾಗಿ ಅರ್ಜಿಯನ್ನು ಸ್ವೀಕರಿಸಿದ ದಿನಾಂಕ, ವಿದ್ಯಾರ್ಥಿಯಿಂದ ಅಥವಾ ಪಾಲಕರಿಂದ ಯಾವಾಗ ಅರ್ಜಿಯನ್ನು ಸ್ವೀಕರಿಸಿದರೆ ಆ ತಾರೀಖನ್ನು ಇಲ್ಲಿ ಎಡಿಟ್ ಮಾಡ್ಬೋದು. ವಿದ್ಯಾರ್ಥಿ ಕಡೆಯ ಬಾರಿ ಹಾಜರಿದ್ದ ದಿನಾಂಕ ಇದೆಯಲ್ಲ, ಇದನ್ನು ಬದಲಾವಣೆ ಮಾಡಬೇಕು. ಸಾಮಾನ್ಯವಾಗಿ 10 ಏಪ್ರಿಲ್ 2024 ಆಗಿರುತ್ತದೆ. ಸೊ ಇದನ್ನೆಲ್ಲವನ್ನು ನೀವು ಎಡಿಟ್ ಮಾಡ್ಕೊಂಡ್ಬಿಟ್ಟು ನಾವೇನು ಮಾಡಬೇಕು ಕೇಳಿದ್ರೆ ನೆಕ್ಸ್ಟ್ ಇಲ್ಲಿ ಜನ್ರೇಟ್ ಆಪ್ಷನ್ ಮೇಲೆ ಹೋಗಬೇಕು. ಸೊ ಜನ್ರೇಟ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಿದಾಗ, ನಾನು ಮಾಡೋದಿಲ್ಲ, ಇದು ಬೇರೆ ಶಾಲೆ ಇದ್ದಾಗಿದ್ದರಿಂದ. ಸೊ ಜನ್ರೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ನಮಗೆ ಒಂದು ನಿಗದಿತವಾದಂಥ ಒಂದು ನಮೂನೆ ಬರುತ್ತೆ. ಸೊ ಆ ರೀತಿಯಾಗಿ ವಿದ್ಯಾರ್ಥಿಯ TCಯನ್ನು ಇಶ್ಯೂ ಮಾಡಬಹುದು. ಸೊ ಇಷ್ಟು ಹೇಳ್ತಾ TC ಇಶ್ಯೂ ಮಾಡುವ ವಿಧಾನವನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.